ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ 2 ವಿಧದ ರುಚಿಯಾದ ಚಿತ್ರಾನ್ನವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೇನೆ. ನಾನು 1/4 kgಯಷ್ಟು ಅನ್ನವನ್ನು ಮಾಡ್ತಾ ಇದ್ದೇನೆ. ಕುಕ್ಕರ್ನಲ್ಲಿ ಕೂಡ ಮಾಡಬಹುದು. ಅಕ್ಕಿಯನ್ನು ಮೊದಲೇ ಒಂದು 10 ನಿಮಿಷದಷ್ಟು ತೊಳೆದು ಒಂದು ಸೈಡಲ್ಲಿ ಇಟ್ಕೊಳ್ಬೇಕು. ಎಲ್ಲ ಮಸಾಲೆಯನ್ನು ಹುರಿದು ಅಕ್ಕಿ ಹಾಕಿ 1 ವಿಸಿಲ್ನಷ್ಟು ಕೂಗಿಸ್ಕೊಂಡ್ರೆ ಚಿತ್ರಾನ್ನ ರೆಡಿ ಆಗ್ತದೆ. ಬನ್ನಿ ಹಾಗಾದರೆ ಚಿತ್ರಾನ್ನ ರೆಡಿ ಮಾಡುವ. ಮಿಕ್ಸಿ ಜಾರಿಗೆ ನಾನು 1/4 ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಇದರ ಜೊತೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಇಂಗು, ಹುಳಿ, ರುಚಿಗೆ ಬೇಕಾಗುವಷ್ಟು ಒಣಮೆಣಸು, ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ನಾನು ನೀರು ಹಾಕದೆ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಒಂದು ಕಾವಲಿಯಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಬಿಸಿ ಮಾಡುವ. ಎಣ್ಣೆ ಕಾದ ಹಾಗೆ 1 ಚಿಕ್ಕ ಚಮಚದಷ್ಟು ಸಾಸಿವೆ, 1 ಚಿಕ್ಕ ಚಮಚದಷ್ಟು ಉದ್ದಿನಬೇಳೆ, 1 ಚಿಕ್ಕ ಚಮಚದಷ್ಟು ಕಡಲೆಬೇಳೆ, 2 ದೊಡ್ಡ ಚಮಚ ನೆಲಕಡಲೆ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ವಾ. ಇವಾಗ 1-2 ಗರಿಯಷ್ಟು ನಾನು ಕರಿಬೇವನ್ನು ಹಾಕ್ತಾ ಇದ್ದೇನೆ. ಅದರ ಮೇಲೆ ಹಳದಿ ಹುಡಿಯಾಗಿ ಸ್ಟವ್ ಆಫ್ ಮಾಡುವ. ಇವಾಗ ಮಿಕ್ಸಿಯಲ್ಲಿ ಹುಡಿ ಮಾಡಿಟ್ಟ ಎಲ್ಲ ಸಾಮಗ್ರಿಯನ್ನು ಹಾಕ್ತಾ ಇದ್ದೇನೆ. ಅನ್ನ ಕೂಡ ರೆಡಿಯಾಗಿದೆ. ಈ ರೀತಿ ಮಸಾಲೆ ಬೆರೆಸುವಾಗ ಆರಿದ ಅನ್ನವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಆಗ ಮಾತ್ರ ಚಿತ್ರಾನ್ನ ತುಂಬ ರುಚಿಯಾಗಿರೋದು. ಮೊದಲನೇ ವಿಧದ ಚಿತ್ರಾನ್ನ ರೆಡಿಯಾಯಿತು ಫ್ರೆಂಡ್ಸ್. ಈಗ ಎರಡನೇ ವಿಧಾನದ ಚಿತ್ರಾನ್ನ ಯಾವ ರೀತಿ ಮಾಡೋದು ನೋಡುವ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಕರಿಬೇವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ. ಅನ್ನ ಕೂಡ ರೆಡಿಯಾಗಿದೆ. ಒಂದು ಕಾವಲಿಯಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ 1 ಚಿಕ್ಕ ಚಮಚದಷ್ಟು ಸಾಸಿವೆ, 1 ಚಿಕ್ಕ ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, 1 ಚಿಕ್ಕ ಚಮಚದಷ್ಟು ಜೀರಿಗೆ, 2 ದೊಡ್ಡ ಚಮಚದಷ್ಟು ನೆಲಕಡಲೆ ಬೀಜ ಇವುಗಳನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರಿದುಕೊಳ್ಳುವ. ಈಗ ಕರಿಬೇವನ್ನು ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಾಗುವಷ್ಟು ಖಾರಕ್ಕನುಸಾರವಾಗಿ ಹಸಿಮೆಣಸನ್ನು ಕೂಡ ಹಾಕ್ಕೊಳ್ಳುವ. ಸ್ವಲ್ಪ ಹಳದಿ ಹುಡಿ ಇಷ್ಟನ್ನು ಹಾಕಿ 1-2 ನಿಮಿಷ ಫ್ರೈ ಮಾಡಿ ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಹಾಕ್ತಾ ಇದ್ದೇನೆ ನಾನು. ಈ ಥರ ಉದುರಾಗಿ ಅನ್ನವನ್ನು ಮಾಡಿಟ್ಕೊಳ್ಬೇಕಾಗ್ತದೆ ಚಿತ್ರಾನ್ನ ರೆಸಿಪಿಗೆ ಯಾವಾಗಲೂ. ನೋಡಿ, ಇವಾಗ ಚೆನ್ನಾಗಿ ಈ ಮಸಾಲೆ ಜೊತೆ ಅನ್ನವನ್ನು ಬೆರೆಸುವ. ಜಟ್ಪಟಾಗಿ ರೆಡಿ ಆಗುವಂತಹ 2 ವಿಧದ ಚಿತ್ರಾನ್ನ ರೆಸಿಪಿಯನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್. ನೀವು ಕೂಡ ಇದನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಹಾಗೂ ಯಾವ ರೀತಿ ರಿಸಲ್ಟ್ ಬಂದಿದೆ ಎಂಬುದಾಗಿ ನನಗೆ ಕಮೆಂಟ್ ಮಾಡಿ ಹೇಳಲು ಮಾತ್ರ ಮರೆಯದಿರಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಇವಾಗ ಸ್ವಲ್ಪ ಲಿಂಬೆ ರಸವನ್ನು ಕೂಡ ಬೆರೆಸಲಿಕ್ಕಿದೆ ಫ್ರೆಂಡ್ಸ್. 2 ವಿಧದ ಚಿತ್ರಾನ್ನವನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೇನೆ. ಆದರೆ ನಿಮ್ಮ ಫೇವ್ರೇಟ್ ಯಾವುದು, ನಿಮಗೆ ಯಾವುದು ಇದರಲ್ಲಿ ತುಂಬ ರುಚಿಯಾಗಿ ಕಂಡು ಬಂತು ಎಂಬುದಾಗಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಹೆಚ್ಚು ಹೊಸ ರೆಸಿಪಿಗೋಸ್ಕರ ನಾಟ್ ಜಸ್ಟ್ ಸ್ಪೈಸಸ್ ಚಾನಲನ್ನು ಮಾತ್ರ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.